ವಿದ್ಯಾರ್ಥಿ ಬಂಧುಗಳೇ, ನಾನಿವತ್ತು ಬಿ.ಕಾಮ್ ಪ್ರಥಮ ಸೆಮಿಸ್ಟ್ರಿಯ ಅವಶ್ಯಕ ಕನ್ನಡ ಪಠ್ಯದ ಕುರಿತು ಚರ್ಚೆ ಮಾಡ್ತಿದ್ದೇನೆ. ಈಗಾಗಲೇ ಇಂದಿನ ತರಗತಿಯಲ್ಲಿ ನಾನು ಆ ಪಠ್ಯದ ಕುರಿತು ಚರ್ಚೆ ಮಾಡಿದ್ದೀನಿ. ತುಂಬ ವಿದ್ಯಾರ್ಥಿಗಳು ಇರದೇ ಇರೋದರಿಂದ ಅಂಥ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಲಿ ಎನ್ನುವಂಥ ದೃಷ್ಟಿಕೋನದಿಂದ ಇವತ್ತಿನ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲಿಗೆ ಕರ್ನಾಟಕ ಯೂನಿವರ್ಸಿಟಿ ಹಾಗೂ ಕರ್ನಾಟಕ ಸರ್ಕಾರ ಪರಿಷ್ಕೃತ ರಾಷ್ಟ್ರೀಯ ಶಿಕ್ಷಣ ನೀತಿ 2024 ಅನ್ವಯ ಪಠ್ಯವನ್ನು ಪರಿಷ್ಕರಣೆ ಮಾಡಿತು. ಹಾಗೆ ಅದಕ್ಕೆ ಕನ್ನಡ ವಿಷಯವೂ ಕೂಡ ಹೊರತಾಗಿಲ್ಲ. ಇಲ್ಲಿ ಅರಿವು ಅನ್ನುವಂಥ ಅರಿವು 1 ಬಿ.ಕಾಮಿಗೆ, ಅರಿವು 2 ಬಿ.ಕಾಮ್ ಸೆಕೆಂಡ್ ಸೆಮಿಸ್ಟ್ರಿಗೆ, ಅರಿವು 3 ಬಿ.ಕಾಮ್ 3ನೇ ಸೆಮಿಸ್ಟ್ರಿಗೆ, ಅರಿವು 4 ಬಿ.ಕಾಮ್ 4ನೇ ಸೆಮಿಸ್ಟ್ರಿಗೆ ಕ್ರಮಾನುಗತವಾಗಿ ಇವುಗಳನ್ನು ನಾನು ನೋಡ್ತೀವಿ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬಿ.ಕಾಮ್ಗೆ ಇರುವಂಥ ಪಠ್ಯ ಯಾವುದು, ಏನೆಲ್ಲ ಪಠ್ಯ ಅದರೊಳಗಿದೆ, ಏನೆಲ್ಲ ಹೊಸದನ್ನು ಬದಲಾವಣೆ ಮಾಡಿದ್ದಾರೆ ಯೂನಿವರ್ಸಿಟಿಯ ಪ್ರಾಧ್ಯಾಪಕ ಮಂಡಳಿ ಎನ್ನುವುದನ್ನು ಗಮನಿಸೋಣ. ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಯಾವುದು ಅಂತಂದರೆ, ಬಿ.ಕಾಮ್ ಮೊದಲ ಸೆಮಿಸ್ಟ್ರಿಯ ಪಠ್ಯದಲ್ಲಿ ಕನ್ನಡ ಪಠ್ಯದಲ್ಲಿ ಇದು ಅವಶ್ಯಕ ಕನ್ನಡ AECC ಅಂತ ನಾವು ಕರಿತೀವಿ. ನಿಮಗೆ NEPಯಲ್ಲಿ 60 ಅಂಕಗಳಿಗೆ ಬರ್ತಿದ್ರಿ ಎಕ್ಸಾಮನ್ನು, ಈಗ ನೀವು 80 ಅಂಕಗಳಿಗೆ ಪ್ರಶ್ನೋತ್ತರಗಳನ್ನು ಬರೀಬೇಕು. 20 ಅಂಕಗಳು ನಿಮಗೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಮೂಲಕ ನಾವು 2 ಅಸೈನ್ಮೆಂಟು, 1 ಸೆಮಿನಾರು ಮತ್ತು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಈ ಅರಿವು ಅನ್ನುವಂತಹ ಈ ಪಠ್ಯದಲ್ಲಿ ಏನೆಲ್ಲ ವಿಷಯಗಳನ್ನು ಅದು ಒಳಗೊಂಡಿದೆ ಅನ್ನೋದನ್ನು ಈಗ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಇಲ್ಲಿ ಮೊದಲಿಗೆ ನಾವು ಈ ಪಠ್ಯವನ್ನು ಓದುವುದರಿಂದ ಈ ಸೆಮಿಸ್ಟ್ರಿ ಮುಗಿದ ಮೇಲೆ ನಮಗೆ ಏನೆಲ್ಲ ಅಂಶಗಳು ತಿಳುವಳಿಕೆ ಆಗ್ತದೆ, ನಮಗೆ ಅರಿವು ಮೂಡಿಸ್ತದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ನಾವು COs ಅಂತ ಕರಿತೀವಿ, ಅದನ್ನು ಕೋರ್ಸ್ ಔಟ್ಕಮ್ಸ್ ಅಂತ ಕರಿತೀವಿ. 1ನೇ ಕೋರ್ಸ್ ಔಟ್ಕಮ್ಸ್ನಲ್ಲಿ ಏನಿದೆ, ಸಾಹಿತ್ಯದ ಮೂಲಕ ಸಂವೇದನಾಶೀಲತೆ ಲಭಿಸುವುದು. 2ನೇ COಸ್ನೊಳಗೆ ನಾಡು ನುಡಿಯ ಅರಿವಿನ ಅನುಸಂಧಾನವಾಗುವುದು. 3ನೇದರಲ್ಲಿ ಸಾಮರಸ್ಯದ ಬದುಕಿನೆಡೆಗೆ ಚಲನೆ, ಸಾಮಾಜಿಕ ಬದುಕಿನಲ್ಲಿ ಮಾನವೀಯ ಸ್ಪಂದನೆಗೆ ಪ್ರೇರಣೆ, ಬಹುಸಂಸ್ಕೃತಿಯ ತಿಳುವಳಿಕೆ, ಆರ್ಥಿಕ ಚಿಂತನೆಗಳಿಗೆ ಮಾನವೀಯತೆಯ ಸ್ಪರ್ಶ, ಉತ್ಪಾದನೆ, ವಿತರಣೆ, ಅನುಭೋಗಗಳಂತಹ ಪರಿಭಾಷೆಗಳ ಮಾನವೀಕರಣ ಅನ್ನುವಂಥ ಅಂಶಗಳನ್ನು ನಾವು ಈ ಸೆಮಿಸ್ಟರ್ ಮುಗಿದ ಮೇಲೆ, ಅಂದರೆ ಈ ಪಠ್ಯವನ್ನು ಓದಿದ ಮೇಲೆ ನಮಗೆ ಅರಿವು ಮೂಡಿಸುವಂಥ ಅರಿವು ಪಠ್ಯ ಇದು. ಈ ಪಠ್ಯದಲ್ಲಿ ಅರಿವು ಪಠ್ಯದಲ್ಲಿ 4 ಘಟಕಗಳಾಗಿ ವಿಭಾಗಿಸಲಾಗಿದೆ. ಅದರೊಳಗೆ ನಾಡು ನುಡಿ, ಸಹಬಾಳ್ವೆ, ಮಾನವೀಯತೆ, ಬಹುಭಾಷಿಕತೆ ಅನ್ನುವಂಥ 4 ಘಟಕಗಳದಾವೆ. ಹಾಗೂ ಘಟಕ 1ರಲ್ಲಿ ನಾಡು ನುಡಿ ಅನ್ನುವಂಥ ಘಟಕದಲ್ಲಿ ಕರ್ನಾಟಕ ಇಟ್ಟ ಹೆಸರು ಕೊಟ್ಟ ಮಂತ್ರ ಅನ್ನುವಂಥ ಕುವೆಂಪುರವರ ಅದ್ಭುತವಾದ ಒಂದು ಲೇಖನವನ್ನು ನಾವಿಲ್ಲಿ ನೋಡ್ತೀವಿ. ಹಾಗೆ 2ನೇದರಲ್ಲಿ ಕನ್ನಡದಾಸಯ್ಯ ಶಾಂತಕವಿಗಳ ಈ ಪಠ್ಯವನ್ನು ಈ ಶಾಂತಕವಿಗಳ ಕುರಿತಾದಂಥ ಚಿಂತನೆಗಳು, ಅವರು ನಾಡು ನುಡಿಯ ಬಗ್ಗೆ ಇರತಕ್ಕಂಥ ಅಂಶಗಳನ್ನು ಇಲ್ಲಿ ನಾವು ಚರ್ಚೆ ಮಾಡ್ತೀವಿ. ಹಾಗೆ 3ನೇದರಲ್ಲಿ ಕನ್ನಡ ಪದಗಳು, G.P. ರಾಜರತ್ನಂ ಅವರ ಈ ಕನ್ನಡ ಪದಗಳು ಅನ್ನುವಂಥ ಪದ್ಯ, ಆ ಪದ್ಯವನ್ನು ಭಾಳ ವಿಶೇಷವಾದ ಪದ ಬಳಕೆಯನ್ನು ಇಲ್ಲಿ ನಾವು ನೋಡ್ತೀವಿ. 4ನೇದು ಈ ಶತಮಾನದ ಹೊಸ ಸವಾಲುಗಳು, KV ನಾರಾಯಣ್ ಅವ್ರದ್ದು. ಈ ಕನ್ನಡಕ್ಕೆ ಬರುವಂಥ ಈ ಶತಮಾನದ ಹೊಸ ಸವಾಲುಗಳನ್ನು ಕನ್ನಡ ಹೇಗೆ ಎದುರಿಸ್ತದೆ ಅನ್ನುವಂಥ ಅಂಶಗಳನ್ನು ಈ ಲೇಖನದುದ್ದಕ್ಕೂ ಅವರು ಚರ್ಚೆ ಮಾಡಿದ್ದನ್ನು ನಾವು ನೋಡ್ಬೋದು. ಇನ್ನು ಘಟಕ 2ರಲ್ಲಿ ಸಹಬಾಳ್ವೆ, ಸಬ್ ಕಹತೆ ಹೈ ಗಜಲ್ ರೂಪದಲ್ಲಿರುವಂತಹ ಮೋಟನಹಳ್ಳಿ ಹಸನ್ ಸಾಬ್ ಅವರು ಬರೆದಂಥದ್ದು
ಈ ಸಹಬಾಳ್ವೆ ಜೀವನ ಹೇಗೆ ಭಾರತ ಒಂದು ವಿಭಿನ್ನವಾದಂತಹ ಭಾಷೆ, ಜನ, ಜಾತಿ, ಧರ್ಮಗಳನ್ನು ಇಟ್ಟುಕೊಂಡು ಬೆಳೆದು ಬಂದಂಥದ್ದು. ಅದ್ರ ಜೊತೆಗೆ ಹೇಗೆ ಸಹಬಾಳ್ವೆಯಿಂದ ಇರಬೇಕು ಅನ್ನುವಂಥದ್ದು ಈ ಪಠ್ಯದಿಂದ ನಾವು ಕಲ್ತ್ಕೊಳ್ತೇವೆ. ಹಳ್ಳಿಯ ಚಿತ್ರಗಳು ಗೋರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದದ್ದು. ಗಾಂಧಿ ಸ್ವಗತ ನಿಂಗಪ್ಪ ಮುದೇನವರು ಬರೆದದ್ದು. ಮೀವಾಟ ಎಚ್ ನಾಗವೇಣಿಯವರದು. ಹಾಗೆಯೇ ಘಟಕ 3ರಲ್ಲಿ ಮಾನವೀಯತೆ ಅಮೃತ ಬಳ್ಳಿಯ ಕಷಾಯ ಜಯಂತ್ ಕಾಯ್ಕಿಣಿಯವರು. 2ನೇದ್ರೊಳಗೆ ಹೀಗೊಬ್ಬ ಬಡ ಬಿಸ್ಮಿಲ್ಲಾ ಖಾನ್ ಅನ್ನುವಂಥದ್ದು ಸತೀಶ್ ಕುಲಕರ್ಣಿ ಅವರು ಬರೆದಿದ್ದು. ಮಾನವೀಯತೆಯ ಅಂತಾರಲ್ಲ ಅದರ ಬಗ್ಗೆ ದೇವನೂರು ಮಹಾದೇವ್ ಅವರು ಬರೆದದ್ದು. ಭಾಳ ಅದ್ಭುತವಾದಂತಹ ಲೇಖನ ಇದು. ಹಾಗೆ ನೆಲದ ಕರುಣೆಯ ದನಿ ಅನ್ನುವಂಥದ್ದು ವೀರಣ್ಣ ಮಡಿವಾಳರು ಬರೆದದ್ದು. ಇನ್ನು ಬಹುಭಾಷಿಕತೆಯೊಳಗೆ ಘಟಕ 5 ಕೊನೆಯದ್ದು. ಈ ಬಹುಭಾಷಿಕತೆಯಲ್ಲಿ 4 ಘಟಕ ಮತ್ತು ಪಾಠಗಳನ್ನಾಗಿ ವಿಭಾಗಿಸಲಾಗಿದೆ. ಆ 4 ಪಾಠಗಳಲ್ಲಿ ಮೊದಲನೇದ್ದು ಯಾವುದು ಅಂತಂದರೆ ಒಂದೂರ ಭಾಷೆ ಒಂದೂರಲ್ಲಿಲ್ಲ ಅನ್ನುವಂಥ UL ನಾಗಭೂಷಣ್ ಅವರ ಈ ಲೇಖನ. ಇಲ್ಲಿ ಭಾಷೆ ಹೇಗೆ ಪ್ರತಿ 3 ಕಿಲೋಮೀಟರ್ಗೂ ಕೂಡ ಅದು ಭಾಷೆಯ ಧ್ವನಿಯಲ್ಲಿ ವ್ಯತ್ಯಾಸಗಳನ್ನು ನಾವು ಗಮನಿಸ್ತೀವಿ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಭಾಷಾ ವಿಜ್ಞಾನಿಗಳಂತೂ UL ನಾಗಭೂಷಣ್ ಅವರು ಗುರುತಿಸಿದ್ದಾರೆ. ಅದರ ಕುರಿತು ಇಲ್ಲಿ ಚರ್ಚೆ ಇದೆ. ಇನ್ನು ಹುಬ್ಬಳ್ಳಿಯವ ಅನ್ನುವಂಥ ಬೇಂದ್ರೆಯವರ ಕವಿತೆ ಈಗಾಗಲೇ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಂಥದ್ದು. ಅದರ ಓದು ಕೂಡ ಇಲ್ಲಿ ನಾವು ನೋಡ್ಬೋದು. ಇನ್ನು ಹೈದರಾಬಾದ್ ಪ್ರಾಂತದ ಕನ್ನಡ ಸೊಗಡು ಅನ್ನುವಂಥದ್ದು ಮೀನಾಕ್ಷಿ ಬ್ಯಾಳಿಯವರು ಬರೆದದ್ದು. 4ನೇದ್ರೊಳಗೆ ಹಾಲಕ್ಕಿ ಹಾಡು ರೇಣುಕಾ ರಾಮಾನಂದ ಅವರು ಬರೆದದ್ದು. ಇದಿಷ್ಟು ನಿಮ್ಮ ಈ ಸೆಮಿಸ್ಟ್ರಿನ ಪಠ್ಯ. ಅದಕ್ಕೆ ರೆಫರೆನ್ಸ್ ಬುಕ್ ಕೂಡ ಕೊಟ್ಟಿದ್ದಾರೆ, ಅವುಗಳನ್ನು ನಾವು ನೋಡ್ಬೋದು. ಮೊದಲು ಮಾನವನಾಗು ಸಿದ್ದಯ್ಯ ಪುರಾಣಿಕರವರು, ಕವಿರಾಜಮಾರ್ಗ ಶ್ರೀ ವಿಜಯ, ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ H ತಿಪ್ಪೇರುದ್ರಸ್ವಾಮಿ ಅವರು, ಸಖಿಗೀತ ದ ರಾ ಬೇಂದ್ರೆ ಅವ್ರದ್ದು, ಕುಣಿಯೋಣ ಬಾರ ಅನ್ನುವಂಥದ್ದು ದ ರಾ ಬೇಂದ್ರೆ ಅವ್ರದ್ದು. ಇದು ಇಷ್ಟು